ನವೋದಯ ಎಕ್ಸಾಮ್ ಏನಕ್ಕೆ ಪಾಸ್ ಆಗಬೇಕು, ಏನಕ್ಕೆ ಎಕ್ಸಾಮ್ ಬರೀಬೇಕು ಅಂದರೆ ಇಡೀ ಡಿಸ್ಟಿಕ್ಕಲ್ಲಿ 80 ಜನ ಸೆಲೆಕ್ಟ್ ಆಗಿರ್ತಾರಲ್ಲ ಅವರು ಹೈಲಿ ಇಂಟೆಲಿಜೆಂಟ್ ಆಗಿರ್ತಾರೆ. ಸೊ ನೀನು ಓದೋದು ಯಾರ ಜೊತೆಗೆ ಓದ್ತೀಯ? ಇಡೀ ಡಿಸ್ಟಿಕ್ಕಲ್ಲಿ 80 ಜನ ಇಂಟೆಲಿಜೆಂಟ್ ಪೀಪಲ್ ಜೊತೆಗೆ ಓದ್ತಾ ಇರ್ತೀಯ. 80 ಜನ ಏನು ಸೆಲೆಕ್ಟ್ ಆಗಿರ್ತಾರಲ್ಲ 80 ಜನನೂ ಕೂಡ ಇಂಟೆಲಿಜೆಂಟ್ ಆಗಿರ್ತಾರೆ. ಅವಾಗ ಕಾಂಪಿಟೇಷನ್ ಹೆಂಗಿರುತ್ತೆ ನಿಮಗೆ? ಹೆವಿ ಕಾಂಪಿಟೇಷನ್ ಇರುತ್ತೆ ನವೋದಯದಲ್ಲಿ. ಕ್ಲಿಯರ್? ಸೊ ಫಸ್ಟೇದು ಚಾಪ್ಟರ್ ಬಂದು ಇನ್ಕ್ಲೂಡಿಂಗ್ ಅಲ್ಲಿ ನಿಮ್ಮ ಪ್ರತಿಯೊಂದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಳುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ನಿಮಗೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಮ್ಯೂಸಿಕ್ ಕ್ಲಾಸ್, ಡ್ಯಾನ್ಸ್ ಆರ್ ಮ್ಯೂಸಿಕ್ ಕ್ಲಾಸ್ ಇರುತ್ತೆ, ಆರ್ಟ್ ಕ್ಲಾಸ್ ಇರುತ್ತೆ, ಜಿಮ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಲೈಕ್ ಇಲ್ಲಿ ಕೊಡ್ತಾರಲ್ಲ ಬೆಳಗಿಂದ ಸಾಯಂಕಾಲ ತನಕ ಬರೀ ಓದು, ಹಂಗಿರಲ್ಲ. ಸೊ ಎಲ್ಲದಕ್ಕೂ ಕೂಡ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ನವೋದಯದಲ್ಲಿ ಓದಿದವರು ತುಂಬ ಜನ ಇವನ್ ಏನೋ ವಿಕಿಪೀಡಿಯಾ ಅಂತ ಒಂದು ಮೇಮ್ಸ್ ಇದು ಮಾಡ್ತಾನೆ ಗೊತ್ತಾ? ವಿಕಿಪೀಡಿಯಾ ಹಾಂ